ಸ್ನೇಹಿತರೆ, ಇವತ್ತಿನ ಅಧ್ಯಾಯ ಸಮಯ ಮತ್ತು ಕೆಲಸ. ಸಮಯ ಮತ್ತು ಕೆಲಸದ ಮೇಲೆ ಬರುವ ಪ್ರಶ್ನೆಗಳನ್ನು ಈ ಒಂದು ವಿಡಿಯೋದಲ್ಲಿ ಬಿಡಿಸ್ತಾ ಹೋಗೋಣ. ಮೊದಲಿನ ಪ್ರಶ್ನೆ, 10 ಜನ ಪುರುಷರು ಒಂದು ಕೆಲಸವನ್ನು 10 ದಿನಗಳಲ್ಲಿ ಮುಗಿಸುವರು ಮತ್ತು 12 ಜನ ಮಹಿಳೆಯರು ಅದೇ ಕೆಲಸವನ್ನು 10 ದಿನಗಳಲ್ಲಿ ಮುಗಿಸುವರು. ಹಾಗಾದರೆ 15 ಜನ ಪುರುಷರು ಮತ್ತು 6 ಜನ ಮಹಿಳೆಯರು ಇದೇ ಕೆಲಸವನ್ನು ಎಷ್ಟು ದಿನಗಳಲ್ಲಿ ಮುಗಿಸುತ್ತಾರೆ? ನೋಡ್ರಿ, ಈ ಒಂದು ಪ್ರಶ್ನೆಗೆ ಮೊದಲಿಗೆ ನಾವು ಕೊಟ್ಟಿರೋ ಮಾಹಿತಿಯನ್ನು ಬರ್ಕೊಂಡಾಗ 10 ಜನ ಪುರುಷರು ಒಂದು ಕೆಲಸ ಮಾಡಲಿಕ್ಕೆ 10 ದಿನಗಳಷ್ಟು ಕಾಲಾವಕಾಶವನ್ನು ತೆಗೆದುಕೊಳ್ಳುತ್ತಾರೆ. ಅದೇ ರೀತಿ 12 ಜನ ಮಹಿಳೆಯರು, 12 ವುಮೆನ್ಸ್, ಇವರು ಒಂದು ಕೆಲಸ ಮಾಡಲಿಕ್ಕೆ ತೆಗೆದುಕೊಳ್ಳತಕ್ಕಂಥ ದಿನಗಳ ಸಂಖ್ಯೆ ಕೂಡ 10 ಇದ್ದಾಗ 15 ಜನ ಪುರುಷರು 15 ಮೇಲ್ ಪ್ಲಸ್ ಅದೇ ರೀತಿ 6 ಜನ ಮಹಿಳೆಯರು 6 ವುಮೆನ್ಸ್ ಎಷ್ಟು ದಿನದಲ್ಲಿ ಈ ಒಂದು ಕೆಲಸವನ್ನು ಮುಗಿಸುತ್ತಾರೆ ಎಂಬ ಪ್ರಶ್ನೆ. ನೋಡ್ರಿ, ನಾವಿಲ್ಲಿ ಏನು ಮಾಡ್ಬೋದತ್ತಂದ್ರೆ, ಮೊದಲಿಗೆ 15 ಜನ ಪುರುಷರು ತಗೋಬೇಕು. ಮೇಲೆ ಏನು ಮಾಡ್ಕೋಬೇಕಂದ್ರೆ 15 ಜನ ಪುರುಷರು ಕೆಳಗಡೆ ಭಾಗಿಸು. ನೋಡಿ, ಅದೇ ರೀತಿ ಪುರುಷರು ಕೊಟ್ಟಿರೋ ಮಾಹಿತಿಯ ಪ್ರಕಾರ 10 ಜನ ಪುರುಷರು ಆ ಒಂದು ಕೆಲಸವನ್ನು 10 ದಿನಗಳಲ್ಲಿ ಮಾಡುತ್ತಾರೆ ಅಂತ ಕೊಟ್ಟಾರ. ಈ 15 ಕೆಳಗಡೆ 10 × 10 ಅಂತ ಬರ್ಕೋಬೇಕು ನಾವು. 10 × 10 10 ಜನ ಪುರುಷರು 10 ದಿನಗಳಲ್ಲಿ ಕೆಲಸವನ್ನು ಮುಗಿಸುತ್ತಾರೆ. 10 ಜನ ಪುರುಷರು ಆ ಕೆಲಸ ಮುಗಿಸ್ಲಿಕ್ಕೆ 10 ದಿನಗಳಷ್ಟು ಸಮಯವನ್ನು ತೆಗಿತಾರೆ. ಅದಕ್ಕೆ ನಾವೇ ನೋಡ್ಬೋದು 10 × 10 ಅಂತ ಮಾಡ್ಕೋಬೇಕು. ನೆಕ್ಸ್ಟ್ ಪ್ಲಸ್ ಇನ್ನು 6 ಜನ ಮಹಿಳೆಯರು. ಇಲ್ಲಿ ನೋಡ್ರಿ, ಮೇಲ್ಗಡೆ 6 ಜನ ಮಹಿಳೆಯರು ಡಿವೈಡೆಡ್ ಬೈ ಇನ್ನು ಅವ್ರು ಕೊಟ್ಟಿರೋ ಮಾಹಿತಿಯ ಪ್ರಕಾರ ಎಷ್ಟು ಜನ? 12 ಜನ ಮಹಿಳೆಯರು 10 ದಿನಗಳಲ್ಲಿ ಕೆಲಸವನ್ನು ಪೂರ್ಣಗೊಳಿಸುತ್ತಾರೆ. 12 ಜನ ಮಹಿಳೆಯರು ಅದೇ ಕೆಲಸವನ್ನು 10 ದಿನಗಳಲ್ಲಿ ಪೂರ್ಣ ಮಾಡ್ತಾರೆ. ಹಂಗಾರೆ ಕೆಳಗಡೆ ನಾವೇನು ಮಾಡ್ಬೋದು? 12 × 10 ಅಂತ ಬರ್ಕೋಬೋದು. ಇದನ್ನು ನಾವು ಸುಲಭ ರೂಪಕ್ಕೆ ತಂದಾಗ ನಮಗಿಲ್ಲಿ ಉತ್ತರ ಸಿಗುತ್ತದೆ. ನೋಡ್ರಿ, ಮೇಲ್ಗಡೆ 15 ಭಾಗಿಸು 10 × 10 ತಂದ್ರೆ ಇದೆಷ್ಟಾಗತ್ತಂದ್ರೆ ನಮ್ಮದಿಲ್ಲಿ 100 ಪ್ಲಸ್ ಮೇಲಾರ ಕೆಳಗಡೆ 12 × 10 ತಂದ್ರೆ 120. ನಾವೇನು ಮಾಡ್ಬೇಕಂದ್ರೆ ಇಲ್ಲಿ 100 ಮತ್ತು 120ರ ಲಸವನ್ನು ತೆಗಿಬೇಕು. 100 ಮತ್ತು 120ರ ಲಸ ನೋಡ್ರಿ, ಈ 0 ಮೊದಲು ಇಲ್ಲ ಅಂತ ತಿಳ್ಕೊರಿ. 10 ಮತ್ತು 12 ಐತೆ ತಿಳ್ಕೊರಿ. 10 ಮತ್ತು 12 ಇದರಲ್ಲಿ ದೊಡ್ಡ ಸಂಖ್ಯೆ 12ರ ಮಗ್ಗಿ ಅನಿಸ್ಕೊತ ಹೋದ್ರೆ 12 ಐದ್ಲೆ 60 ಬರ್ತೈತಿ. ಈ 60 ಅನ್ನೋದು 10ರಿಂದನೂ ಭಾಗ ಓದತಿ ಮತ್ತು 12ರಿಂದನೂ ಭಾಗ ಓದತಿ. ಆವಾಗ 12 10 ಮತ್ತು 12ರ LCM ಏನಾಗ್ತೈತೆ ಅಂದ್ರೆ ಲಸ 60 ಆಗ್ತೈತಿ. ಅದೇ ರೀತಿಯಲ್ಲಿ 100 ಮತ್ತು 120 ಕೊಟ್ಟಾರ ಅಂದ್ರೆ ಇಲ್ಲೊಂದು 0 ಬರ್ಬೇಕು. ಹಾಗಾಗಿ ಲಸಾದಾಗ ಒಂದು 0 ತೊಗೊಂಡ್ಬಿಡ್ಬೇಕು. 600 ಕೆಳಗಡೆ 600 ಅನ್ನೋದು ಏನಾಗಿರ್ತೈತೆ ಅಂತಂದ್ರೆ LCM ಆಗಿರ್ತೈತಿ, ಲಸ ಆಗಿರ್ತೈತಿ. ನೆಕ್ಸ್ಟ್ ಇಲ್ಲಿ ಕೆಳಗಡೆ 100 ಐತಿಲ್ಲ, 100 ಎಷ್ಟಲೇ 600 ನೋಡ್ರಿ, 100 6 600. ಅದಕ್ಕೆ ಇಲ್ಲಿ 6ನ ಮೇಲ್ಗಡೆ ಬರ್ಕೋಬೇಕು. 15ಕ್ಕೆ 6 ಗುಣಾಕಾರ ಮಾಡ್ಕೊಂಡಾಗ 15 90 ಪ್ಲಸ್ ಅದೇ ರೀತಿ 120 ಐತಿ. 120 ಎಷ್ಟಲೇ 600 ತಂದಾಗ 12 ಐದ್ಲೆ 60 ಆಗ್ತೈತಿ. ಅದಕ್ಕೆ 600 ಬೇಕಾದ್ರೆ ಇಲ್ಲೊಂದು 0 ತೊಗೋಬೇಕು. ಆಮೇಲೆ ಇಲ್ಲೊಂದು 0 ಕೊಟ್ಟಾಗಿದ್ದು 120 ಆಗ್ತೈತಿ. ಅಂದ್ರೆ 125 600 ಆಗ್ತೈತಿ. ಅದಾಗ ನಾವೇನು ನೋಡ್ಕೋಬೋದು, ಅದನ್ನು 6 × 5 ಅಂತ ತೊಗೋಬೇಕು. ಇಲ್ಲಿ 6 ಐದ್ಲೆ ಇದೆಷ್ಟು ಆತಂದ್ರೆ 30. ಮುಂದುವರೆದು ನೋಡ್ರಿ, 90 ಪ್ಲಸ್ 30 ಅಂದಾಗ 120 ಭಾಗಿಸು ಕೆಳಗಡೆ 600. ನೆಕ್ಸ್ಟ್ ಇದೊಂದು 0 ಕಡ್ತಾ ಹೋದಾಗ ಎಷ್ಟು ಉಳಿತೈತಿ ಅಂದ್ರೆ 12 ಬಾಗ್ಲೆ 60 ಉಳಿತೈತಿ. 12 × 12 12 ಐದ್ಲೆ 60 ಅಂದ್ರೆ ಎಷ್ಟು ಬರ್ತಿಲ್ಲ ಉತ್ತರ? 1/5. ಅಂದ್ರೆ ನಮ್ಮ ಆನ್ಸರ್ ಏನತ್ತಂದ್ರೆ 5 ದಿನಗಳು. ಎಷ್ಟು ನೋಡ್ರಿ, 15 ಜನ ಪುರುಷರು ಮೇಲ್ ಪ್ಲಸ್ 6 ವುಮೆನ್ಸ್ 6 ಜನ ಮಹಿಳೆಯರು ಇದೇ ಕೆಲಸವನ್ನು ಮಾಡಲಿಕ್ಕೆ ತೆಗೆದುಕೊಳ್ಳತಕ್ಕಂಥ ದಿನಗಳ ಸಂಖ್ಯೆ ಎಷ್ಟಂದ್ರೆ 5 ದಿನಗಳು. ಮುಂದಿನ ಪ್ರಶ್ನೆ, 8 ಜನ ಪುರುಷರು ಒಂದು ಕೆಲಸವನ್ನು 10 ದಿನಗಳಲ್ಲಿ ಮುಗಿಸುವರು.
ನೋಡ್ರಿ ಇಲ್ಲಿ 8 ಜನ ಪುರುಷರು ಒಂದು ಕೆಲಸವನ್ನು 10 ದಿನಗಳಲ್ಲಿ ಮುಗಿಸ್ತಾರಂತ ಮಾಹಿತಿ ಕೊಟ್ಟಾರೆ. ಅದಕ್ಕೆ ನಾವಿಲ್ಲಿ 8M 8 ಜನ ಪುರುಷರು 10 ದಿನಗಳಲ್ಲಿ ಒಂದು ಕೆಲಸವನ್ನು ಮುಗಿಸುತ್ತಾರೆ. ಅದೇ ರೀತಿ 10 ಜನ ಮಹಿಳೆಯರು 10 ವುಮೆನ್ಸ್ ಇವರು ಎಷ್ಟು ದಿವಸದಾಗ ಮುಗಿಸ್ತಾರೆ ಅಂದರೆ 14 ದಿನಗಳಲ್ಲಿ ಒಂದು ಕೆಲಸವನ್ನು ಮುಗಿಸುತ್ತಾರೆ. ಹಾಗಾದರೆ 10 ಜನ ಪುರುಷರು ಪ್ಲಸ್ 6 ಜನ ಮಹಿಳೆಯರು ಈ ಒಂದು ಕೆಲಸ ಮುಗಿಸ್ಲಿಕ್ಕೆ ಎಷ್ಟು ದಿವಸ ತಗೋತಾರೆ ಅಂಥೇಳಿ ಪ್ರಶ್ನೆ. ನಾನು ನೋಡ್ರಿ ಈಸಿಯಾಗಿ ಮೊದಲ 10 ಜನ ಪುರುಷರದ್ದು ಬರ್ಕೋಬೇಕು. 10 ಜನ ಪುರುಷರಿಗೆ ಸಂಬಂಧಿಸಿದಂತೆ ಪುರುಷರ ಡಾಟಾ ಏನು ಕೊಟ್ಟಾರೆ ಅಂದ್ರೆ 8 ಪುರುಷರು 10 ದಿನಗಳಲ್ಲಿ ಕೆಲಸವನ್ನು ಮುಗಿಸುತ್ತಾರೆ. ಅದಕ್ಕೆ ಇದು 10 ಡಿವೈಡೆಡ್ ಬೈ 8 ಇಂಟು 10 ಅಂತ ಬರ್ಕೋಬೇಕು. ಪ್ಲಸ್ ಆಮೇಲೆ 6 ಜನ ಮಹಿಳೆಯರು ಮೇಲ್ಗಡೆ 6 ಜನ ಹೋಲ್ ಡಿವೈಡೆಡ್ ಬೈ ಇನ್ನು ಮಹಿಳೆಯರಿಗೆ ಸಂಬಂಧಿಸಿದಂತೆ 10 ಜನ ಮಹಿಳೆಯರು 14 ದಿನಗಳಲ್ಲಿ ಒಂದು ಕೆಲಸವನ್ನು ಮುಗಿಸುತ್ತಾರೆ. ಅಂದರೆ ಇಲ್ಲಿ ಕೆಳಗಡೆ 10 ಗುಂಡ್ಲೆ 14 ಅಂತ ಬರ್ಕೋಬೇಕು. ನೆಕ್ಸ್ಟ್ ಇದು 10 ಡಿವೈಡೆಡ್ ಬೈ 8 10 80 ಪ್ಲಸ್ 6 ಡಿವೈಡೆಡ್ ಬೈ 10 4 10 14 ದಿನ ಇದು 10 14 ಎಷ್ಟಾಯ್ತಂದ್ರೆ 140. ಅಂದ್ರೆ ನಾವಿಲ್ಲೇನು ಮಾಡಬೇಕು 80 ಮತ್ತು 140 LCM. ಫಸ್ಟ್ ಏನು ಮಾಡೋಣ ಅಂತಂದ್ರೆ 8 ಮತ್ತು 14 LCM ಅನ್ನು ಕಂಡುಹಿಡಿಯೋಣ. 8 ಮತ್ತು 14 LCM ನೋಡ್ರಿ ದೊಡ್ಡ ಸಂಖ್ಯೆ 14 ಮಗಿ ನೋಡಕ್ಕೆ ಹೋದ್ರೆ 14 2 28 14 3 42 14 56. ಇದರಲ್ಲಿ ಈ 56 ಅನ್ನೋದು ನೋಡ್ರಿ 8ರಿಂದ ಭಾಗ ಹೋಗ್ತೈತಿ. ಹೀಗಾಗಿ ನೋಡ್ರಿ 28 8ರಿಂದ ಹೋಗುದಿಲ್ಲ, 42 8ರಿಂದ ಹೋಗುದಿಲ್ಲ. ಬಟ್ 56 ಅನ್ನೋದು ದೊಡ್ಡ ಸಂಖ್ಯೆಯ ಮಗ್ಗಿಯ ನೆನೆಸಿದಾಗ ಅದೇನಾಗಿರ್ಬೇಕು 8ರಿಂದ ಮತ್ತು 14ರಿಂದ ಭಾಗ ಹೋಗ್ತಿರ್ಬೇಕು. ಅದಕ್ಕೆ ಇಲ್ಲಿ 56 ಅನ್ನೋದು ಏನಾಗಿರ್ತೈತೆ ಅಂದ್ರೆ ಇಲ್ಲಿ LCM ಆಗಿರ್ತದೆ. ಅದರ ಅರ್ಥ ಎಷ್ಟು ನಮ್ಗೆ ಇಲ್ಲಿ 80 ಮತ್ತು 140 LCM ಬೇಕಾಗೈತಿ. ಅವಾಗ ಏನು ಮಾಡ್ಕೋಬೇಕು ಇಲ್ಲಿ 0 ಹಚ್ಕೊಂಡಾಗ ಇದು ಎಷ್ಟು ಆಗುತ್ತೆ ಅಂದ್ರೆ 560 ಸಿಗ್ತೈತೆ ನಮ್ಗೆ. ಅಂದ್ರೆ ಇಲ್ಲಿ LCM ಎಷ್ಟು ಬರುತ್ತೆ ನಮ್ಗೆ ಇಲ್ಲಿ 560. ನೆಕ್ಸ್ಟ್ 8 ಮುಗಿಯಾಗ 8 ಎಷ್ಟಲೇ 560 ನೋಡ್ರಿ 8 7 56 ಅಂದ್ರೆ ಇಲ್ಲಿ 0 ಐತಿ ಅಂದ್ರೆ 87ನ 560 ಆಗುತ್ತೆ. ಇಲ್ಲಿ ಗುಂಟ್ಲೆ 7 ಮಾಡ್ಕೋಬೇಕು. ಹಂಗೆಲ್ಲ 10 7 ಗುಣಾಕಾರ ಮಾಡ್ಕೊಂಡಾಗ ಎಷ್ಟು ಬರ್ತೈತಿ 70. ನೆಕ್ಸ್ಟ್ 14 ಎಷ್ಟಲೇ 56 ಆಗಿತ್ತು 14 4 56 ಆಗಿತ್ತು ಅಂದ್ರೆ 144 560 ಆಗ್ತೈತಿ. ಅಂದ್ರೆ ಇಲ್ಲಿ ನಾವು ನೋಡ್ಕೋಬೇಕು 6ಕ್ಕೆ 4ರಿಂದ ಗುಣಾಕಾರ ಮಾಡ್ಕೋಬೇಕು. 6 4 24 ಸಿಗುತ್ತೆ ನಮ್ಗೆ ಇಲ್ಲಿ. ನೆಕ್ಸ್ಟ್ ಮುಂದುವರೆದು 70 ಪ್ಲಸ್ 24 ಕೂಡಿಸ್ಕೋಬೇಕು. ಎಷ್ಟಾಗುತ್ತೆ ಅಂದ್ರೆ 70 ಪ್ಲಸ್ 24 94 ಬರ್ತೈತಿ. ಬಾಗ್ಲೆ 560. ನಾ ಇದನ್ನು ಉಲ್ಟಾ ಬರ್ಕೊಂಡಾಗ 560 ಬಾಗ್ಲೆ 94. ಈಗ ನಾವೇನು ಮಾಡ್ಬೇಕಂದ್ರೆ 560ಕ್ಕೆ 90ರಿಂದ 94ರಿಂದ ಭಾಗಾಕಾರ ಮಾಡ್ಬೇಕು. ಅವಾಗ ಎಷ್ಟು ಬರ್ತೈತಿ ಅಂದ್ರೆ ಉತ್ತರ 5.95 ಅಂತ ಬರ್ತೈತಿ. 5.95 ಅಂದ್ರೆ ಎಷ್ಟು 10 ಜನ ಪುರುಷರು ಮತ್ತು 6 ಜನ ಮಹಿಳೆಯರು ಅದೇ ಕೆಲಸವನ್ನು 5.95 ದಿನಗಳಲ್ಲಿ ಮುಗಿಸುತ್ತಾರೆ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.